ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಯ ಇತ್ತಾ ನನ್ನ ಮೇಲೆ ಏನೋ ಪಿತೂರಿ ನಡೀತಾ ಇದೆ ಅಂತ? ಯಾವಾಗ ನಿಮ್ಮನ್ನ ವಶಕ್ಕೆ ಪಡ್ಕೊಂಡ್ರ ಅವಾಗ? ಸ್ವಲ್ಪ ಮಟ್ಟಿಗೆ ಇತ್ತು ಮೇಡಮ್. ಭಯ ಯಾಕಂದರೆ ಇತ್ತು. ನಾನು ಕೋರ್ಟ್ಗೆ ಹಾಜರಾಗಬೇಕಂತ ಸಂದರ್ಭದಲ್ಲೇ ಬಂದಿಸಿರೋಂಥದ್ದು ಸ್ವಲ್ಪ ಆಗಿತ್ತು. ಅದು ಆನಂತರ ಗೊತ್ತಾಯಿತು. ಸರ್ಚ್ ವಾರೆಂಟ್ ತಗೊಂಡಿದ್ರು. ಮತ್ತು ಆದಷ್ಟು ಬೇಗ ಮುಗಿಸ್ಬೇಕು ಅನ್ನೋ ಉದ್ದೇಶದಿಂದ ನನ್ನ ಕರ್ಕೊಂಬಂದಿರೋ ಹೊರತು ಬೇರೆ ದೂರ ದೇಶ ಇಲ್ಲ ಅಂತೇಳಿ ಅರ್ಥ ಆಯಿತು. ಆಲ್ ರೈಟ್. ನಿಮ್ಮ ಮಗ ನನ್ನ ತಂದೆಗೆ ಸರ್ಕಾರದಿಂದ ಅಪಾಯ ಇದೆ ಅಂತ ಒಂದು ಆರೋಪ ಮಾಡಿದರು. ಆಬ್ವಿಯಸ್ಲಿ ಈ ಥರ ಎವಿಡೆನ್ಸ್ ಕೊಡಬೇಕಾದ್ರೆ ಈ ಹಿಂದೆ ಮುಖ್ಯಮಂತ್ರಿಗಳ ಮೇಲೆ ಅಲಿಗೇಷನ್ ಮಾಡಿದಂಥ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೋ, ವಿಚಾರಣೆಗೆ ಕರ್ಕೊಂಡು ಹೋಗಿದ್ದಾರೋ ಅನ್ನೋ ಕ್ಲಾರಿಟಿ ಇಲ್ಲದೆ ಇರೋಂಥ ಒಬ್ಬ ಮಗ ಆ ಥರದ ಒಂದು ಅಭಿಪ್ರಾಯಕ್ಕೆ ಬರೋದಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಅವರು ಆ ಆರೋಪ ಮಾಡಿದ್ದಾರೆ ಭಯದಲ್ಲಿ, ಆತಂಕದಲ್ಲಿ. ಈಗ ನೀವು ಹೊರಗಡೆ ಬಂದಿದ್ದೀರಿ, ನಿಮಗೂ ಹಾಗೆ ಅನಿಸುತ್ತಾ ಸರ್ಕಾರದಿಂದ ನಿಮ್ಗೆ ಅಪಾಯ ಇದೆ ಅಂತ? ಸರ್ಕಾರದಿಂದ ಇದೆ ಅಂತಲ್ಲ, ಅದಕ್ಕೆ ಕೆಲವು ಈಗ ಅಧಿಕಾರಸ್ಥರು ಏನು ಆರೋಪಿಗಳಾಗಿದ್ದಾರೆ ಅವರೆಲ್ಲ ಪ್ರಭಾವಿ ವ್ಯಕ್ತಿಗಳಾಗಿರೋದ್ರಿಂದ ಹಲವಾರು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಭಯ ಅಂತಿಲ್ಲ. ಭಯ ಇದ್ದಿದ್ರೆ ನಾನು ಈ ಹೋರಾಟಕ್ಕೆ ಇಳಿತೀನಿರಲಿಲ್ಲ. ನಾನು ಸಾವಿಗೆ ಅಂಜುವಂಥ ವ್ಯಕ್ತಿನೇ ಅಲ್ವೇ ಅಲ್ಲ. ಹಾಗಾಗಿ ಆ ಥರ ಏನು ಭಯ ಅಲ್ಲ. ಸೊ ಈ ಥರ ಸಂಚು ಹಲವಾರು ರೀತಿ ಇರೋದ್ರಿಂದ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅನ್ನೋ ಎಚ್ಚರಿಕೆ ಇದೆ ಅಷ್ಟೆ. ಇದು ಒಂದು ಇರ್ರೆಲೆವೆಂಟ್ ಕ್ವಶನ್, ಬಟ್ ನಿಮಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಸೌಜನ್ಯ ಕೇಸಲ್ಲಿ ತಾವು ವಿಠಲ್ ಗೌಡ್ರ ಮೇಲೆ ಆರೋಪ ಮಾಡಿದ್ರಿ. ಯು ಸ್ಟಿಕ್ ಆನ್ ಟು ದಟ್? ಖಂಡಿತವಲ್ಲ ಮೇಡಮ್. ಅವ್ರು ಸೋದ್ರ ಮಾವ ಅವರು. ಖಂಡಿತ ಮೇಡಮ್, ನಾನು ಇಲ್ಲ ಅಂತ ಹೇಳಿಲ್ಲ. ಅದಕ್ಕೆ ಸ್ಪಷ್ಟ ಸರ್ ಮೇಡಮ್, ನೀವು ಗಮನಿಸಿ, ನಾನು ಆರೋಪ ಇದು ಈ ಶಾಲಿನಿ ರಜನೀಶ್ ಅವ್ರ ಮೇಲೆ ಮಾಡಿದಂಥ ಆರೋಪದಷ್ಟೇ ತುಂಬ ಒಂದು ತುಂಬ ಗಟ್ಟಿತನ ಇಲ್ಲದೆ ಇರುವಂಥ ಆರೋಪ ಅಂತ ಭಾಳಷ್ಟು ಜನರಿಗೆ ಅನಿಸುತ್ತೆ. ಟು ಬಿ ಫ್ರ್ಯಾಂಕ್ ವಿತ್ ಯು. ಖಂಡಿತ ಇಲ್ಲ ಮೇಡಮ್. ನೋಡಿ, ನಾನು ಆರೋಪ ಮಾಡೋರಿಗೂ ವಿಠಲ್ ಕೂಡ ತುಂಬ ಮಾತಾಡ್ತಿದ್ರು. ಅದು ನಾನು ಆರೋಪ ಮಾಡಿದ್ಮೇಲೆ ಇವತ್ತರೆಗೂ ಒಂದೇ ಒಂದು ಮಾತಾಡಲಿಲ್ಲ ನಾನು. ಆಯಿತಾ? ಮತ್ತು ಈಗ ಅವರು ನಾನು ಈ ವಿಷಯದಾಗಲೇ ನಾನೇ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಬೇಕಾಗಿತ್ತು. ಅಷ್ಟೊಳಗಡೆ ಸೌಜನ್ಯರ ತಾಯಿನೇ ಅರ್ಜಿ ಹಾಕೋಣ. ತನಿಖೆಗೆ ಆದೇಶ ಆದ ನಂತರ ಕೆಲವೊಂದು ಸರಿ ತುಂಬ ನಿಮ್ಮಂಥ ಅತಿ ಬುದ್ಧಿವಂತರು ಲಾಜಿಕ್ ಇಲ್ಲದೆ ಮಾತಾಡ್ಬಿಡ್ತಾರೆ. ನಾನು ಮಾತಾಡಿದ ತಕ್ಷಣ ಮಾತಾಡಲಿಲ್ಲ ಅಂದ ಮಾತ್ರಕ್ಕೆ ಆರೋಪ ಸತ್ಯ ಆಯಿತು ಅಂತನಾ? ಅಲ್ಲಲ್ಲ ಮೇಡಮ್, ಹೌದು. ಕೆಲವು ಸಲ ನೋಡಿ, ಭಾರತೀಯ ಸಾಕ್ಷಿ ಅಧಿನಿಯಮ ಕಲಂ 14ರಲ್ಲಿ ಮನುಷ್ಯನ ಸಹಜ ಮಾತುಗಳು ಕೂಡ ಸಾಕ್ಷಿ ಪರಿಗಣಿಸಬೇಕು ಅಂತ ಹೇಳುತ್ತೆ. ನಾನು ಆರೋಪ ಮಾಡೋರಿಗೂ ಅಷ್ಟು ಮಾತಾಡ್ತಿದ್ದ ವ್ಯಕ್ತಿ. ಸೊ ನಾನು ಆರೋಪ ಮಾಡಿದ ತಕ್ಷಣ ಯಾಕೆ ಸುಮ್ಮನಾಗ್ತಾರೆ? ಮತ್ತು ನಾನು ಆರೋಪ ಮಾಡಿ ಸುಳ್ಳು ಅಂತ ಆಗಿದ್ರೆ ಈಗ ಹೆಂಗೆ ನಟೇಶ್ ಅವ್ರು ನನ್ನ ಮೇಲೆ ಕೇಸ್ ಹಾಕಿದರೆ ಆ ರೀತಿ ಮಾಡ್ಬೋದಾಗಿತ್ತಲ್ಲ. ಸೊ ನಟೇಶ್ ಅವ್ರಿಗಂತೂ ಕಾದಿದೆಯಾ ಮೇಡಮ್? ನಟೇಶ್ ಅವ್ರಿಗೆ ಕಾದಿದೆಯಾ ಮೇಡಮ್? ಈಗೇನು ಅವ್ರು ದೂರು ಕೊಟ್ಟಿದ್ದಾರೆ ಅದೇ ಕೇಸಲ್ಲಿ ಅವರೇ ಆರೋಪಿ ಆಗುವಂಥ ಸಾಧ್ಯತೆ ಇದೆ. ಅವರೇ ಯಾರ ಮೇಲೆ ಆರೋಪ ಮಾಡಿದ್ದಾರೆ ಆ ಕೇಸಲ್ಲಿ ಅವರೇ ಆರೋಪಿ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಮತ್ತು ಲಂಚ ತಗೊಂಡಿರುವಂಥ ಅಧಿಕಾರಿಗಳನ್ನು ಕೂಡ ನಮ್ಮ ಪೊಲೀಸರು ಬಯಲಿಗೆ ಎಳಿತಾರೆ. ಸೊ ಲಂಚದಿಂದಲೇ ಆಗಿದೆ. ಹೌದು. ಆಲ್ ರೈಟ್, ಓಕೆ, ಥ್ಯಾಂಕ್ ಯು ವೆರಿ ಮಚ್. ತಮ್ಮಂಥವ್ರ ಸಂತತಿ ಬೆಳಿಬೇಕು. ಯಾಕೆ ಅಂತಂದರೆ ನಾನು ಹೇಳ್ತಾ ಇರೋದು ಸರ್ಕಾರ ಆಗಲಿ ಅಥವಾ ಮೂಡಾ ಕೇಸ್ ಅಂತ ಅಲ್ಲ. ಯಾರು ಸಾರ್ವಜನಿಕರ ಹಣವನ್ನು ನುಂಗಿ ನೀರು ಕುಡಿದು ದೊಡ್ಡ ದೊಡ್ಡ ತಿಮಿಂಗಲಗಳಾಗಿ ಸಮಾಜದ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂಥವ್ರನ್ನ ಹೊರಗಡೆ ತರುವಂತಹ ಕೆಲಸ ನಡಿಬೇಕು ವಿತ್ ಅ ಪ್ರಾಪರ್ ಪ್ರಿಪರೇಷನ್. ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ. ನೋಡಿದ್ರಲ್ಲ ವೀಕ್ಷಕರೇ, ಸ್ನೇಹಮಯಿ ಕೃಷ್ಣ ಅವರು ಏನೇನಾಯಿತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಬಟ್ ಮೂಡಾ ಕೇಸಲ್ಲಿ ನನ್ನ ಫೈಟ್ ನಿರಂತರ ಅನ್ನೋದನ್ನು ಮಾತ್ರ ಅವರು ಘಂಟಾಘೋಷವಾಗಿ ಇವತ್ತು ಸ್ಟುಡಿಯೋದಲ್ಲಿ ಹೇಳಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.